ಹಳ್ಳಿ ಜೀವ ಉಳಿಸಲು ಝೀರೋ ಟ್ರಾಫಿಕ್ ಬಳಸಿದ ಎಸ್ಪಿ ಸುಜಿತಾ ವಿರುದ್ಧ ದೇವರಾಜೇಗೌಡ ರೊಚ್ಚಿಗೆದ್ದಿದ್ದಾರೆ. ಸೇಡು ತೀರಿಸಿಕೊಳ್ಳಲು ವಕೀಲರು ಮುಂದಾದ್ರ ಎಂಬ ಪ್ರಶ್ನೆ ಎದ್ದಿದೆ. ಝೀರೋ ಟ್ರಾಫಿಕ್ ಬಳಸಿದ್ದು ಸರಿಯೇ? ಬೇರೆಯವರಿಗೂ ಝೀರೋ ಟ್ರಾಫಿಕ್ ಅನ್ವಯವಾಗ್ತದೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಪ್ರಾರಂಭವಾಗಿ 5 ನಿಮಿಷ ಮುಂಚಿತವಾಗಿ ಆ ರೋಡ್ ಫುಲ್ ಟೋಟಲ್ ಕ್ಲಿಯರ್ ಇರಬೇಕು. ಆ ವೆಹಿಕಲ್ ಹೋದ ನಂತರ ಒಂದು 2 ನಿಮಿಷಗಳ ಕಾಲ, ಅಂದ್ರೆ ಒಂದು ಮಿನಿಮಮ್ 1.5-2 ಕಿಲೋಮೀಟರ್ ಡಿಸ್ಟೆನ್ಸ್ ಪಾಸ್ ಆಗತ್ತಂತೆ ಯಾವುದೇ ವೆಹಿಕಲ್ ಹಿಂದೆ ಹೋಗಬಾರ್ದು ಅಂತ ಹೇಳಿ ಇದನ್ನ ಜೀರೋ ಟ್ರಾಫಿಕ್ ಮಾಡಬೇಕು ಅಂತ ಮಾಡಿದ್ದಾರೆ. ಅದರಲ್ಲಿ ಅತಿ ಗಣ್ಯರಿಗೆ ಮಾಡಬೇಕು ಅಂತೇಳಿ ವಿಶೇಷವಾಗಿ ರಾಜ್ಯದಲ್ಲಿ ಕೇವಲ 3 ಜನಕ್ಕೆ ಮಾತ್ರ ಸೀಮಿತವಾಗಿದೆ. ಒಂದು ರಾಜ್ಯಪಾಲರಿಗೆ, ಎರಡನೆಯದು ಮುಖ್ಯಮಂತ್ರಿಗಳಿಗೆ, ಮೂರನೆಯದಾಗಿ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಿಗೆ. ಈ ಮೂವರಿಗೆ ಜೀರೋ ಟ್ರಾಫಿಕ್ ಮಾಡಬೇಕು ಅಂತೇಳಿ ಒಂದು ಸರ್ಕ್ಯುಲರ್ನ ಹೊರಡಿಸಿದ್ದಾರೆ ರಾಜ್ಯ ಸರ್ಕಾರ. ಇಲ್ಲಿ ಬಹಳ ಪ್ರಮುಖ ಅಂಶ ಅಂತಂದ್ರೆ, ಕೆಲವು ಸಂದರ್ಭದಲ್ಲಿ ಹೆಲ್ತ್ ಇಶ್ಯೂಸ್ ಇದ್ದಾಗ, ಹೆಲ್ತ್ ಗ್ರೌಂಡ್ ಇದ್ದಾಗ ಅಲ್ಲಿ ಗೋಲ್ಡನ್ ಟೈಮ್ ಅಂತ ಏನಿದೆ, ಆ ವ್ಯಕ್ತಿ ಪಾಸ್ ಆಗ್ಬೇಕು ಅಂತ ಅಂದ್ರೆ ಆ ಗೋಲ್ಡನ್ ಟೈಮ್ ಅಲ್ಲಿ ಅದನ್ನ ಜೀರೋ ಟ್ರಾಫಿಕ್ ನ ಸರ್ಕಾರದ ಅನುಮತಿ ತಗೊಂಡು ಮೇಲಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟು ಅಲ್ಲಿಂದ ಗೃಹ ಇಲಾಖೆಯಿಂದ ಹೋಗುವಂತ ಸಂಪೂರ್ಣ ರಸ್ತೆ ಬರುವಂತ ಎಲ್ಲಾ ಪೊಲೀಸ್ ಲಿಮಿಟ್ಗೆ ಅವರು ಮಾಹಿತಿಯನ್ನು ಕೊಟ್ಟು ಆ ಜಾಗನ ಜೀರೋ ಟ್ರಾಫಿಕ್ ಮಾಡಬೇಕಾದದ್ದು ಉಲ್ಲೇಖ. ಇಲ್ಲಿ ಬಹಳ ಪ್ರಮುಖವಾದ ಅಂಶ ಏನಂತಂದ್ರೆ, ಹಾಸನದ ಪೊಲೀಸ್ ವರಿಷ್ಠಾಧಿಕಾರಿಯಾದಂತ ಮೊಹಮ್ಮದ್ ಸುಜಿತಾ ಅವರು 22ನೇ ತಾರೀಕು ಸಂಜೆ 3:20 ಹಾಸನ ಜನತಾ ಆಸ್ಪತ್ರೆಯಿಂದ ಅವರ ಮಾತೃಶ್ರೀ ಅವರನ್ನ ಯಾವುದೋ ಹೃದಯ ಸಂಬಂಧಿ ಕಾಯಿಲೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಚಿಕಿತ್ಸೆಗಾಗಿ ಅವರು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ. ಆಂಬುಲೆನ್ಸ್ ನಲ್ಲಿ, ಒಂದು ಖಾಸಗಿ ಆಂಬುಲೆನ್ಸ್ ಕರ್ಕೊಂಡು ಹೋಗ್ತಾರೆ. ಅವರು ಈ ಜಿಲ್ಲೆಯ ಪ್ರಮುಖ ವ್ಯಕ್ತಿ, ಪೊಲೀಸ್ ಇಲಾಖೆಯ ಶಿಷ್ಟಾಚಾರವನ್ನು ಪಾಲನೆ ಮಾಡಬೇಕಾದಂತ ಮೊದಲನೇ ವ್ಯಕ್ತಿ ಅವರು. ಆ ಆಂಬುಲೆನ್ಸ್ಗೆ ವಿಶೇಷವಾಗಿ ಇವತ್ತು ಆಂಬುಲೆನ್ಸ್ ಅಂತಂದ್ರೆ ರೋಡ್ ಆಟೋಮೆಟಿಕ್ ಎಲ್ಲಾ ಗೇಟ್, ಟೋಲ್ ಗೇಟ್ ಅಲ್ಲಿ ಎಲ್ಲ ಕಡೆ ರೋಡ್ ಕ್ಲಿಯರೆನ್ಸ್ ಇರ್ತದೆ. ಅಲ್ಲಿ ಸೈರಾನ್ ಅಂದ್ರೆ ರಸ್ತೆ ಬಿಡ್ತಾರಲ್ಲ, ಸಮಸ್ಯೆ ಇಲ್ಲ. ಸೊ ಇದು ಅತಿ ವಿಶೇಷವಾದ ಪ್ರಕರಣ ಅಂತ ಅವ್ರು ಅನ್ಸ್ಕೊಂಡಿದ್ರಲ್ಲಿ ಒಂದು ಪೈಲಟ್ ತಗೋಬೋಯ್ತಾರೆ. ಒಂದು ಪೈಲಟ್ ಅನ್ನು ಸಾಕು ಹೇಳ್ಕೊಂಡು ಎಲ್ಲೆಲ್ಲಿ ಟೋಲ್ ಇದೆ, ಎಲ್ಲೆಲ್ಲಿ ಯಾವ ಚೆಕ್ ಪೋಸ್ಟ್ಗಳಿದ್ದಾವೆ, ಎಲ್ಲೆಲ್ಲಿ ಟ್ರಾಫಿಕ್ ಆಗ್ತದೆ ಆ ಕಡೆ ಕ್ಲಿಯರ್ ತಗೊಂಡು ಹೋಗ್ಬೋಯ್ತಾರೆ. ಇಲ್ಲಿ ಬಹಳ ಪ್ರಮುಖ ಅಂಶ ಏನು ಅಂತಂದ್ರೆ, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ತನ್ನ ಮಾತೃಶ್ರೀಯವ್ರನ್ನ, ಅವರ ತಾಯಿಯವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗೋದಕ್ಕೆ, ಹಾಸನದಿಂದ ಬೆಂಗಳೂರು ತನಕ ಜೀರೋ ಟ್ರಾಫಿಕ್ ಮಾಡ್ತಾರೆ. ನಾನು ನಿಮ್ಮ ಮೊಬೈಲ್ಗೆ ಎಲ್ಲ ಟೋಲ್ಗೆ ಇಟ್ಟು ಮತ್ತೆ ಎಲ್ಲೆಲ್ಲಿ ಹೋಗಿ ಪಾಸ್ ಆಗಿದೆ ವಿಡಿಯೋ ಕಳಿಸಿದ್ದೀನಿ ನಾನು ನಿಮಗೆ. ನಂತರ ಇವರೊಬ್ರು ಪೊಲೀಸ್ ವರಿಷ್ಠಾಧಿಕಾರಿ, ಜಿಲ್ಲೆಯಲ್ಲಿ ಬಹಳ ಸಂದಿಗ್ಧ ಪರಿಸ್ಥಿತಿ ಇದೆ. ಈಗ ಆರ್ಮಿಯಲ್ಲಿ ಕೂಡ ಯುದ್ಧದ ಕಾರ್ಮೋಡ ಕಳೆದಿರ್ತದಲ್ಲಿ ಆ ಸಂದರ್ಭದಲ್ಲಿ ಸೋಲ್ಜರ್ಸ್ ನನ್ನ ತಾಯಿಗೆ ಹುಷಾರಿಲ್ಲ, ನನ್ನ ತಮ್ಮನಿಗೆ ಹುಷಾರಿಲ್ಲ, ಅಣ್ಣನಿಗೆ ಹುಷಾರಿಲ್ಲ, ಹೆಂಡತಿಗೆ ಹುಷಾರಿಲ್ಲ ಅಂತೇಳಿ ರಜೆ ಹಾಕಿ ಬಂದ್ರೆ ಇಡೀ ದೇಶ ನಾಶ ಆಗ್ತದೆ. ಸೊ ಅಂತ ಪರಿಸ್ಥಿತಿ ಹಾಸನದಲ್ಲೂ ಕೂಡ ಕೆಲವು ಘಟನೆಗಳು ಬೂದಿ ಮುಚ್ಚಿದ ಕೆಂಡ ತರ ಇದೆ. ಇಂಥ ಸಂದರ್ಭದಲ್ಲಿ ನಾವು ಮಾನವೀಯತೆಯನ್ನು ಕನ್ಸಿಡರ್ ಮಾಡಬೇಕಾಗ್ತದೆ, ಇಲ್ಲ ಅಂತ ಹೇಳೋದು. ಮೇಲಧಿಕಾರಿಗಳು ಅನುಮತಿ ತಗೊಂಡಿವರು ಜಿಲ್ಲೆಯಿಂದ ಹೊರ ಜಿಲ್ಲೆಗೆ ಪಾಸ್ ಆಗಬೇಕು ಅಂತ ತಗೊಂಡಿದ್ದಾರೆ. ಶರಣಾಗಿ ತಾಯಿಗೆ ಆ ಥರ ಆಗಿದೆ. ಅವರು ಮೇಲಧಿಕಾರಿಗಳು ಪರ್ಮಿಷನ್ ತಗೊಂಡಿದ್ದಾರೆ, ಬಿಟ್ಟಿದ್ದಾರೆ, ಅವ್ರಿಗೆ ಬಿಟ್ಟಿರೋ ವಿಚಾರ ಅದು. ಬಟ್ ನಾನು ರಾಜ್ಯದ ಗಮನಕ್ಕೆ ಬರ್ತಾ ಇರೋದು, ಒಬ್ಬ ಪೊಲೀಸ್ ವರಿಷ್ಠಾಧಿಕಾರಿ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗ್ಬೇಕಂದ್ರೆ ಅನುಮತಿ ತಗೊಂಡು ಹೋಗ್ಬೇಕಲ್ಲಿ. ತನ್ನ ಖಾಸಗಿ ಕೆಲಸಗಳಿಗೆ ತನ್ನ ಯಾವುದೇ ವಾಹನಗಳನ್ನು ಯೂಸ್ ಮಾಡಂಗಿಲ್ಲ, ತನ್ನ ಸ್ವಂತ ವಾಹನನೇ ಯೂಸ್ ಮಾಡಂಗಿಲ್ಲ. ಕಾರಣ ಇರಬೇಕಾಗಿ ನೀವು ಕರ್ತವ್ಯದ ಮೇಲೆ ಬೆಂಗಳೂರಿಗೋ ಇಲ್ಲ ಮತ್ತೊಂದು ಇಲ್ಲ ಬೇರೆ ಕಡೆ ಹೋದಾಗ ಅದೇನು ಅಬ್ಜೆಕ್ಷನ್ ಇಲ್ಲ. ಅಲ್ಲಿ ಡೈರಿಲಿ ಎಂಟ್ರಿ ಆಗ್ತದೆ, ಅಲ್ಲಿ ಬರೀತಾರೆ, ಅಲ್ಲಿ ಯಾವ ಗಾಡಿ ಎಲ್ಲಿ ಹೋಗ್ತದೆ ಅಂತೇಳಿ GPS ಇರ್ತದೆ, ಅದ್ರ ಪ್ರಕಾರ ಡ್ಯೂಟಿಯಲ್ಲಿ ಮಾಡ್ತಾರೆ. ನೀವು ನಿಮ್ಮ ತಾಯಿಯ ಹೆಚ್ಚಿನ ಚಿಕಿತ್ಸೆಗಾಗಿ ನೀವಲ್ಲಿ ನಿಮ್ಮ ಕಾರನ್ನು ಬಳಸ್ತೀರ, ಅದನ್ನು ಕನ್ಸಿಡರ್ ಮಾಡೋಣ. ನಾವು ಕೂಡ ಎಲ್ಲರಿಗೂ ತಾಯಿನೇ ನಾವು ಗೌರವಿಸೋಣ. ನಾವಲ್ಲಿ ನಿಮ್ಮ ಗಾಡಿಗಳನ್ನು ಉಪಯೋಗಿಸ್ಕೊಳ್ಳಿ, ಬೇಡ ಅಂತ ಹೇಳಿದ್ದಾರೆ. ನೀವು 5 ವಾಹನವನ್ನ 5 ಗಾಡಿಯನ್ನು ಉಪಯೋಗಿಸ್ಕೊಳ್ತೀರ. ನಾನು ಒಂದು ಪ್ರಶ್ನೆಯನ್ನ ಕೇಳ್ತೀನಿ ನಿಮಗೆ. ಈಗ ನಾವು SP ಅವ್ರಿಗೆ ಕೇಳೋ ಮಟ್ಟಲ್ಲಿಲ್ಲ. ಕಾರಣ ಯಾಕೆ ಅಂತಂದ್ರೆ ಅವರೇ ಸುಪ್ರೀಂ ಆಗ್ಬಿಟ್ಟಿದ್ರು, ಅವ್ರು ಹೇಳಿದ್ರೆ ಸುಪ್ರೀಂ. ಈಗ ಮಾನ್ಯ ಗೃಹ ಸಚಿವರು ಕೇಳ್ತೀನಿ ನಾನಲ್ಲಿ,
ಈಗಾಗಲೇ ತಮಗೆ ನಾನು ಪತ್ರವನ್ನು ಕಳಿಸಿದ್ದೀನಿ, ತಮ್ಮ ವಾಟ್ಸಪ್ ಕಳಿಸಿದ್ದೀನಿ, ನಾನು ನಿಮ್ಮ ಇಮೇಲ್ ಕಳಿಸಿದ್ದೀನಿ, ರಿಜಿಸ್ಟರ್ ಪೋಸ್ಟ್ ಕೂಡ ಮಾಡಿದ್ದೀನಿ. ನಾನು ನಿಮಗೆ ರಿಜಿಸ್ಟರ್ ಪೋಸ್ಟ್ ಮಾಡಿದ್ದೀನಿ, ಪೋಸ್ಟ್ ಅಕ್ಲೈಮೆಂಟ್ ಇದೆ ಇಲ್ಲಿ. ಮಾನ್ಯ ಗೃಹ ಸಚಿವರೇ, ಮಾನ್ಯ SP ಅವರ ತಾಯಿಯವರು Z+ ಇಲ್ಲ ವೈ ಕ್ಯಾಟಗರಿನಾ, ಇಲ್ಲ ಈ ರಾಜ್ಯದ ಪ್ರಥಮ ಪ್ರಜೆನಾ, ಇಲ್ಲ ಈ ರಾಷ್ಟ್ರದ ಪ್ರಥಮ ಪ್ರಜೆನಾ, ಯಾರು? ನಾನು ಅವರ ಆರೋಗ್ಯದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನಲ್ಲಿ ಅವರ ಜೀವ ಉಳಿಬೇಕು ಪ್ರಶ್ನೆ ಒಕ್ಕತ್ತಿನ ಇಲ್ಲಾದಿಲ್ಲ. ನೀವು ನಿಮ್ಮ ತಳಾಂತರ ಅಧಿಕಾರಿಗಳಿಗೆ ನೀವು ಯಾವ ಸೂಚನೆಯನ್ನೇ ಕೊಟ್ಟಿದ್ದೀರಿ? ನೀವು ನಿಮ್ಮ ಸಂಪರ್ಕ ಮಾಡಿದ SP ಅವರು ಹಾಸನದಿಂದ ಬೆಂಗಳೂರು ತನಕ 0 ಟ್ರಾಫಿಕ್ ಮಾಡ್ತಾರೆ ಅಂತ ಅಂದ್ರೆ ಉದ್ದೇಶ ಏನು? ಅವರ ತಾಯಿಯ ಜೀವಕ್ಕೆ ಅಷ್ಟು ಬೆಲೆ ಇದೆ ಅಂತ ಅಂದಮೇಲೆ ನಾವು ಎಲ್ಲ ಜೀವನ ಗೌರವಿಸೋಣ. ನಮ್ಮಲ್ಲಿ ಒಬ್ಬ ಪ್ರೊಫೆಷನಲ್ IPS ಆಫೀಸರ್ ನಮ್ಮ ಜಿಲ್ಲೆಗೆ ಬಂದು ಡ್ಯೂಟಿ ರಿಪೋರ್ಟ್ ಮಾಡಕ್ಕೆ ಬರ್ತಾ ಇದ್ರು. ನಾವು ಮಾನವೀಯತೆ ಕನ್ಸಿಡರ್ ಮಾಡಬೇಕಲ್ವಾ?